ಕಳ್ಳ ವ್ಯಾಪಾರ ಮಾಡ್ಕೊಳ್ಳೋ ಬಂಧನ ಮಾಡಲೇಬೇಕು. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ಜಮೀರ್ ಅಹಮದ್ಗೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ಜಮೀರ್ ಅಹಮದ್ ಅನ್ನು ಕೊಡುವ ಸಪರ್ದ ವಜಾ ಮಾಡಲೇಬೇಕು. ರೈತ ವಿರೋಧಿ ಜಮೀರ್ ಅಹಮದ್ ಅನ್ನು ಕೊಡುವ ವಜಾ ಮಾಡಲೇಬೇಕು. ನಮ್ಮ ರೈತರ ಬೆವರು 1,89,00,000 ನಮ್ಮದು ಮಾತ್ರ. ನಮ್ಮ ಥರ ಸುಮಾರು ಇನ್ನೂ 2 ಕೋಟಿ ಜನ ಇವತ್ತು ಬಂದಿದ್ದಾರೆ. 5 ಕೋಟಿ ಮುನ್ಸಿರೋರೆಲ್ಲ ರೈತರೆಲ್ಲ ಬಂದಿದ್ದಾರೆ. ಇದಕ್ಕೆಲ್ಲ ಮೂಲ ಉದ್ದೇಶ ನಮ್ಮ ಜಮೀರ್ ಸಾಹೇಬರು ಅವರಿಗೆ ಕುಮ್ಮಕ್ಕೆ ಕೊಟ್ಬಿಟ್ಟು ಅವ್ರಿಗೆ ಪಾಲು ಇರ್ಬೋದು ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ. ಅವರಿಂದ ಪೊಲೀಸವರು ತನಿಖೆ ಮಾಡ್ತಾಯಿಲ್ಲ. ಕ್ಯಾಬಿನೆಟ್ ಮಂತ್ರಿ ಅಂತ ಇವಾಗ ನಾವು ವಿಷ ಕುಡಿಯೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ. ನಮ್ಮ ಕೋಡಿಹಳ್ಳಿ ಚಂದ್ರಶೇಖರನ ಹತ್ರ ಹೋದವು, ಬೈರೇಗೌಡರನ್ನ ನಾವೆಲ್ಲ ಅಣ್ಣ ತುಂಬ ಕಷ್ಟದಲ್ಲಿದ್ದೀವಿ ಅಣ್ಣ, ರೈತರು ತುಂಬ ಹಿಂಸೆ ಕೊಡ್ತಾ ಇದ್ದಾರೆ, ನನಗೆ ಅವ್ರು ದುಡ್ಡು ಕೊಡಬೇಕು ಅಂತ ಹೇಳಿದ್ರೆ ಅವ್ರು ಏನು ಹೇಳಿದ್ರು, ಇಲ್ಲ ನಿಮ್ಮ ಜೊತೆಗೆ ನಾವಿದ್ದೀವಿ, ಹೋರಾಟ ಮಾಡಿ ಏನೇ ಆಗಲಿ ಅವರ ಬಡ್ಡಿ ಸಮೇತ ನಾವು ಇಸ್ಕೊಡ್ತೀವಿ ಅಂಥೇಳಿ ಇವತ್ತು ತುಂಬ ರೈತರು ನಮಗೆ ಸಪೋರ್ಟ್ ಮಾಡಿ ಧರಣಿ ಮಾಡಿ ಮನವಿ ಕೊಟ್ಟಿದ್ದೀವಿ ಸರ್. ಎಷ್ಟು ಅಮೌಂಟ್ ಬರಬೇಕು ಸರ್? ನನಗೆ 1,89,00,000 ಬರಬೇಕು ಸರ್. ಸರ್ ಮೂಲತಃ ಈಗ ಹಲವು ಪ್ರಮುಖ ಒತ್ತಾಯಗಳಿವೆ. ಅದು ಮೆಕ್ಕೆಜೋಳ ಮತ್ತು ಜಮೀರು ಒಟ್ಟಿಗೆ ಸೇರೋದ್ರಿಂದ ಒಂದು ಶಕ್ತಿ ಬಂದಾಗ. ಹೌದು ಸ್ವಾಮಿ, ಇವಾಗ ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು ಸ್ವಾಮಿ. ಅವರು ಏನು ಅಂದ್ಕೊಂಡ್ರು ಅವ್ರು ಒಂದಾದರೆ ಯಾರು ಗೋರ್ಮೆಂಟು ತಡೆಯೋಕ್ಕಾಗಲ್ಲ, ಯಾರೂ ತಡೆಯೋಕ್ಕಾಗಲ್ಲ. ನೋಡಿ ಇವತ್ತು ಸುಮಾರು ಸಾವಿರಾರು ಜನದಲ್ಲಿ ರೈತರು ಈ ಥರ ನಮ್ಮ ವರ್ತಕರಿಗೆ, ನಮ್ಮ ಸಣ್ಣ ಪುಟ್ಟ ರೈತರಿಗೆ ತೊಂದರೆ ಆಗಿದೆ ಅಂತ ಹೇಳಿಬಿಟ್ಟು ಸಾವಿರಾರು ಜನ ಬಂದು ನಮ್ಮ ಕೈ ಜೋಡಿಸಿದ್ದಾರೆ. ನಮಗೆ ಅದೇ ಅವರಿಂದನೇ ನಮಗೇನೋ ಒಂದು ನ್ಯಾಯ ಸಿಗುತ್ತೆ ಅಂತ ಆಶ್ವಾಸನೆಯಲ್ಲಿ ಇದ್ದೀವಿ ಸರ್. ಜಮೀರು ವಿಷಯದಲ್ಲಿ ಜಮೀರ್ ಅವ್ರ ಮೇಲೇನು ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿಕೊಂಡು FIR ಇದು ಮಾಡೋಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು FIR ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮೇಲೂ ನಾವು FIR ಮಾಡಿಸ್ತೀವಿ ಸರ್. 24 ಗಡುವು ಕೊಟ್ಟಿದ್ದೀವಿ. ಇವಾಗ ನಮ್ಮ ಅಧ್ಯಕ್ಷರು ನಾವು ಏನು ಹೇಳಿದ್ದಾರೆ, 4-5 ದಿವಸ ಗಡುವು ಕೊಡ್ತೀವಿ. ಅದಕ್ಕೂ ಆವಾಗೂ ಬಗ್ಗಿಲ್ಲ ಅಂದರೆ ಮತ್ತೆ ಅವ್ರ ಮನೆ ಮುಂದ್ಗಡೆ ಹೋಗಿ ಧರಣಿ ಕೂತ್ಕೊತೀವಿ ಅಂತೇಳಿ ಹೇಳಿ. ತಮ್ಮ ಹೆಸರು ಹೇಳ್ಬಿಡಿ ಅಣ್ಣ. ನಮ್ಮ ಹೆಸರು ರಾಮಕೃಷ್ಣಪ್ಪ ಸರ್, ಜೋಳದ ಕಿಟ್ಟಣ.